ಇದು ಕೌಶಲ್ಯಾಭಿವೃದ್ಧಿ, ವೃತ್ತಿ ಶಿಕ್ಷಣ, ಉದ್ಯೋಗ ಮಾರ್ಗದರ್ಶನ ಸಂಸ್ಥೆ. ಈ ಬಾಲಕ ಸಂಸ್ಥೆ 2004ರಲ್ಲಿ ಮಾಗಡಿರೋಡ್ ಸುಂಕದಲ್ಲಿ ಶುರು ಮಾಡಿದ್ದು. ಈಗ ಕರ್ನಾಟಕ ರಾಜ್ಯದಾದ್ಯಂತ ಸುಮಾರು 62 ಶಾಖೆಗಳನ್ನ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಹೊಂದಿದೆ. ಇದ್ರ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ, ಯುವಕರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯೋಗ ಕೊಡಿಸೋ ಕೆಲಸವನ್ನ ಅಥವಾ ಉದ್ಯೋಗಕ್ಕೆ ಮಾರ್ಗದರ್ಶನ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದೀವಿ. 2004ರಿಂದ ಇಲ್ಲಿವರೆಗೂ ನಾವು ಸುಮಾರು 3 ಲಕ್ಷ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟಿದ್ದೀವಿ. ಸುಮಾರು 60,000 ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗವನ್ನ ಕೊಡಿಸಿದ್ದೀವಿ. ಅದು ಉಚಿತವಾಗಿ, ಯಾವುದೇ ಶುಲ್ಕ ಇಲ್ಲದೆ. ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ SSLC ಮತ್ತೆ PUC ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರ ಪತ್ರಿಕೆಗಳನ್ನ, ಅದನ್ನ ಆನ್ಸರ್ ಬುಕ್ಲೆಟ್ ಮಾಡಿ ಕೊಡ್ತಾ ಇದ್ವಿ. ಆದ್ರೆ ಕೆಲವು ವರ್ಷಗಳಿಂದ ಕರ್ನಾಟಕ ಸರ್ಕಾರನೇ ಅದನ್ನು ಕೊಡ್ತಾ ಇರೋದ್ರಿಂದ ನಾವು ಅದನ್ನ ನಿಲ್ಲಿಸಿದ್ದೀವಿ. ಇವತ್ತು ಪ್ರಮುಖವಾಗಿ ಇಂದಿನ ಮಾಧ್ಯಮ ಗೋಷ್ಠಿಯಲ್ಲಿ ಈ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಾವೊಂದು ಕರಿಯರ್ ಗೈಡೆನ್ಸ್, ವೃತ್ತಿ ಮತ್ತೆ ಶಿಕ್ಷಣದ ಅವಕಾಶಗಳು SSLC ನಂತರ ಮತ್ತೆ PUC ನಂತರ ಏನೇನಿದೆ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು 60 ಪುಟಗಳ ಒಂದು ಬುಕ್ಲೆಟ್ ಅನ್ನ ಒಂದು ತಯಾರು ಮಾಡಿದ್ದೀವಿ. ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಆ ಪುಸ್ತಕವನ್ನ ಇವತ್ತು ಲಾಂಚ್ ಮಾಡಲಿಕ್ಕೆ, ಮತ್ತೆ ನಮ್ಮ ಸಂಸ್ಥೆಯಿಂದ ಕೌಶಲ್ಯಾಭಿವೃದ್ಧಿಗೆ ಅನುಕೂಲ ಆಗಿಂತ ಒಂದು ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತೀವಿ. ಅದನ್ನ ಈ ವರ್ಷ ಮಾರ್ಚ್ 22ನೇ ತಾರೀಕು ಮತ್ತೆ ಏಪ್ರಿಲ್ 5ನೇ ತಾರೀಕು ಆ ಟೆಸ್ಟ್ ಅನ್ನು ಇಟ್ಕೊಂಡಿದ್ದೀವಿ. ಯಾವುದೇ SSLC ಮತ್ತೆ PUC ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ನಂತರ ಒಂದು ಈ ಟೆಸ್ಟ್ ನಲ್ಲಿ, ಉಚಿತವಾದ ಈ ಟೆಸ್ಟ್ ನಲ್ಲಿ, ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಭಾಗವಹಿಸಬಹುದು. ಅದರಿಂದ ಅವರೊಂದು ಕೌಶಲ್ಯ ವೃದ್ಧಿ ಆಗುತ್ತೆ, ಮತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ನಾವು ಅದನ್ನ ಕೂಡ ಮಾರ್ಚ್ 22 ಮತ್ತೆ ಏಪ್ರಿಲ್ 5ನೇ ತಾರೀಕು ಆಪ್ಟಿಟ್ಯೂಡ್ ಟೆಸ್ಟ್ ನ ಇಟ್ಕೊಂಡಿದ್ದೀವಿ. ಅದು ಉಚಿತವಾಗಿರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ ಇರ್ತದೆ. ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ಕೆ ಮಾಡ್ಕೋಬಹುದು. ಈಗ ನಾವು ಒಂದು ಕರಿಯರ್ ಗೈಡೆನ್ಸ್ ಬುಕ್ ಅನ್ನು ನಾವು ಇಲ್ಲಿ ತಮ್ಮ ಮುಂದೆ ಇದನ್ನ ಲಾಂಚ್ ಮಾಡ್ತಿದ್ವಿ, ಪ್ರೆಸ್ ಕ್ಲಬ್ ನಲ್ಲಿ ಲಾಂಚ್ ಮಾಡ್ತಾ ಇದ್ವಿ. ಇದು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ. ಆ ವಿದ್ಯಾರ್ಥಿಗಳು ತಮ್ಮ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದ್ಮೇಲೆ ಅಥವಾ ಮುಂಚೆ ತಮ್ಮದು ಒಂದು ID ಕಾರ್ಡ್ ತೆಗೆದುಕೊಂಡು ಬಂದು ನಮ್ಮ ಶಾಖೆಗಳಲ್ಲಿ, ಬೆಂಗಳೂರಿನ 12 ಶಾಖೆಗಳು ಮತ್ತೆ ಹಾಸನ ಮತ್ತೆ ಮೈಸೂರಿನ ಶಾಖೆಗಳಲ್ಲಿ ಅದನ್ನ ಪಡ್ಕೋಬಹುದು. ಅದನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ.